ವೀಕ್ಷಕರೇ ನಮಸ್ಕಾರ. ಮೊಹಮ್ಮದ್ ಸಿರಾಜ್ ಹಾಗೂ ಜಸ್ಪ್ರೀತ್ ಬುಮ್ರಾ ಅವರ ದಾಳಿಗೆ ತತ್ತರಿಸಿದ ಆಸೀಸ್ ಪಡೆಯ ಇನ್ನು ವೀಕ್ಷಕರೇ ಕೇವಲ 2 ನಿಮಿಷದಲ್ಲಿ ಆಸ್ಟ್ರೇಲಿಯಾ ತಂಡವು ಧ್ವಂಸವಾಗಿ ಹೋಗಿದೆ. ಹೌದು ವೀಕ್ಷಕರೇ, ಭಾರತ ಹಾಗೂ ಆಸ್ಟ್ರೇಲಿಯಾ ನಡುವಿನ 4ನೇ ಟೆಸ್ಟ್ ಪಂದ್ಯದಲ್ಲಿ ಇದೀಗ ಟೀಮ್ ಇಂಡಿಯಾ ತಂಡವು ಡೇ 1 ನಲ್ಲೇ ಗೆಲುವಿನತ್ತ ಮುನ್ನುಗ್ಗಿದೆ. ವೀಕ್ಷಕರೇ, ಈ ಒಂದು ವಿಡಿಯೋದ ಸಂಪೂರ್ಣ ಹೈಲೈಟ್ಸ್ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ನೀವು ಅಪ್ಪಟ ಟೀಮ್ ಇಂಡಿಯಾ ತಂಡದ ಫ್ಯಾನ್ಸ್ ಆಗಿ ಈ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ಈಗಲೇ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ. ಹಾಗೆ ವೀಕ್ಷಕರೇ, ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಮೊಹಮ್ಮದ್ ಸಿರಾಜ್ ಹಾಗೂ ಜಸ್ಪ್ರೀತ್ ಬುಮ್ರಾ ಎಂದು ಟೈಪ್ನ ಮಾಡಿ ನಿಮ್ಮ ಕಾಮೆಂಟ್ಸ್ಗಳನ್ನು ತಿಳಿಸಿ. ವೀಕ್ಷಕರೇ, ನೀವು ಮಾಡುವ ಕಾಮೆಂಟ್ಸ್ಗಳು ಈ ಇಬ್ಬರು ಬೌಲರ್ಸ್ಗಳಿಗೆ ಮೋಟಿವೇಶನ್ ಸಿಗುತ್ತದೆ. ಹಾಗೆ ವೀಕ್ಷಕರೇ, ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೀಕ್ಷಕರೇ, ಆಸ್ಟ್ರೇಲಿಯಾ ಹಾಗೂ ಭಾರತ ನಡುವಿನ 4ನೇ ಟೆಸ್ಟ್ ಪಂದ್ಯವು ಇಂದು ಮೆಲ್ಬರ್ನ್ನ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಪ್ರಾರಂಭವಾಗಿದೆ. ಹೌದು ವೀಕ್ಷಕರೇ, ಈ ಒಂದು ಬಾಕ್ಸಿಂಗ್ ಡೇ ಪಂದ್ಯವು 2 ತಂಡಗಳಿಗೆ ಮಹತ್ವದ ಪಂದ್ಯವಾಗಿದೆ. ಇನ್ನು ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ 2 ತಂಡಗಳು ಬದಲಾವಣೆಯೊಂದಿಗೆ ಕಣಕ್ಕಿಳಿದಿವೆ. ಹೌದು, ಆಸ್ಟ್ರೇಲಿಯಾ ತಂಡದ ಪರವಾಗಿ ಮ್ಯಾಕ್ಸ್ವಿನಿ ಅವರ ಬದಲಿಗೆ ಕಾನ್ಸ್ಟನ್ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಇನ್ನು ವೀಕ್ಷಕರೇ, ಬೌಲಿಂಗ್ ವಿಭಾಗದಲ್ಲಿ ಜೋಶ್ ಹೆಜಲ್ವುಡ್ ಅವರ ಬದಲಿಗೆ ಸ್ಕಾಟ್ ಬಾಲಿಂಡ್ ಅವರು ಎಂಟ್ರಿ ಕೊಟ್ಟಿದ್ದಾರೆ. ವೀಕ್ಷಕರೇ, ಈ 2 ಬದಲಾವಣೆಗಳೊಂದಿಗೆ ಆಸ್ಟ್ರೇಲಿಯಾ ತಂಡವು ಕಾಣಿಸಿಕೊಂಡರೆ ಇತ್ತ ವೀಕ್ಷಕರೇ ಟೀಮ್ ಇಂಡಿಯಾ ತಂಡವು ಶುಭ್ಮನ್ ಗಿಲ್ ಅವರ ಬದಲಿಗೆ ವಾಷಿಂಗ್ಟನ್ ಸುಂದರ್ ಅವರಿಗೆ ಚಾನ್ಸ್ ಕೊಟ್ಟಿದೆ. ಇನ್ನು ವೀಕ್ಷಕರೇ, ಈ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಆಸ್ಟ್ರೇಲಿಯಾ ತಂಡವು ಇದೀಗ ಎಂಡ್ ಆಫ್ ದ ಸೆಷನ್ 1ಗೆ 25 ಓವರ್ಗಳಲ್ಲಿ 112 ರನ್ಸ್ಗಳನ್ನು ಕಲೆ ಹಾಕಿ 1 ವಿಕೆಟ್ ಕಳೆದುಕೊಂಡಿದೆ. ಒಂದು ವೀಕ್ಷಕರೇ, ಓಪನಿಂಗ್ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಕಾಣಿಸಿಕೊಂಡಿದ್ದ ಸ್ಯಾಮ್ ಕಾನ್ಸ್ಟನ್ ಮತ್ತು ಉಸ್ಮಾನ್ ಖವಾಜಾ ಅವರು ಉತ್ತಮ ಬ್ಯಾಟಿಂಗ್ ಮಾಡಿದರು. ವೀಕ್ಷಕರೇ, ಆಸ್ಟ್ರೇಲಿಯಾ ತಂಡದ ಪರವಾಗಿ ಡೆಬ್ಯೂ ಮಾಡಿದ ಸ್ಯಾಮ್ ಕಾನ್ಸ್ಟನ್ ಅವರು ಆಡಿದಂತ 65 ಎಸೆತಗಳಲ್ಲಿ ಸ್ಫೋಟಕವಾಗಿ 6 ಬೌಂಡ್ರಿ ಹಾಗೂ 2 ಸಿಕ್ಸರ್ ಸಮೇತ 60 ರನ್ ಹಿಡಿಸಿ ಮಿಂಚಿದರು. ವೀಕ್ಷಕರೇ, ಈ ಅರ್ಧಶತಕ ಬಾರಿಸುವ ಮೂಲಕ ಸ್ಯಾಮ್ ಕಾನ್ಸ್ಟನ್ ಅವರು ಟೀಮ್ ಇಂಡಿಯಾ ತಂಡದ ಪರವಾಗಿ ದಾಖಲೆ ಬರೆದರು. ಇನ್ನು ವೀಕ್ಷಕರೇ, ಇವರಿಗೆ ಸಾಥ್ ಕೊಡುತ್ತಿರುವಂತಹ ಉಸ್ಮಾನ್ ಖವಾಜಾ ಅವರು ಆಡಿದಂತ 73 ಎಸೆತಗಳಲ್ಲಿ 3 ಬೌಂಡ್ರಿ ಸಮೇತ 38 ರನ್ ಹಿಡಿಸಿದ್ದಾರೆ. ಇನ್ನು ವೀಕ್ಷಕರೇ, ಭಾರತ ತಂಡದ ಪರವಾಗಿ ಬೌಲಿಂಗ್ ನಲ್ಲಿ ರವೀಂದ್ರ ಜಡೇಜಾ ಅವರು 1 ವಿಕೆಟ್ ಕಬಳಿಸಿ ಮಿಂಚಿದರೆ ಇತ್ತ ವೀಕ್ಷಕರೇ ಉಳಿದಂತ ಬೌಲರ್ಸ್ಗಳು ತುಂಬಾ ದುಬಾರಿಯಾದರು. ಹೌದು ವೀಕ್ಷಕರೇ, ಜಸ್ಪ್ರೀತ್ ಬುಮ್ರಾ ಅವರು ಹಾಕಿದಂತ 8 ಓವರ್ಗಳಲ್ಲಿ 41 ರನ್ ನೀಡಿದ್ದಾರೆ. ಇನ್ನು ವೀಕ್ಷಕರೇ, ಮೊಹಮ್ಮದ್ ಸಿರಾಜ್ ಅವರು 34 ರನ್ ನೀಡಿದರೆ ಇತ್ತ ವೀಕ್ಷಕರೇ ಆಕಾಶ್ದೀಪ್ ಅವರು ಹಾಕಿದಂತ 6 ಓವರ್ಗಳಲ್ಲಿ 15 ರನ್ ನೀಡಿದ್ದಾರೆ. ಇನ್ನು ವೀಕ್ಷಕರೇ, ಜಡೇಜಾ ಅವರು 1 ವಿಕೆಟ್ ಕಬಳಿಸುವ ಮೂಲಕ ಮೊದಲ ಪಾರ್ಟ್ನರ್ಶಿಪ್ ಅನ್ನು ಮುರಿದು ಹಾಕಿದರು. ಇನ್ನು ಇದೀಗ ಆಸ್ಟ್ರೇಲಿಯಾ ತಂಡವು 4ನೇ ಟೆಸ್ಟ್ ಪಂದ್ಯದ ಮೊದಲ ಸೆಷನ್ನಲ್ಲಿ ಮುನ್ನಡೆ ಪಡೆದುಕೊಂಡಿದೆ. ವೀಕ್ಷಕರೇ, ಇನ್ನು ನಿಮ್ಮ ಪ್ರಕಾರ ಟೀಮ್ ಇಂಡಿಯಾ ತಂಡವು ಸೆಕೆಂಡ್ ಸೆಷನ್ನಲ್ಲಿ ಕಂಬ್ಯಾಕ್ ಮಾಡುತ್ತದೆ ಎಂದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಟೀಮ್ ಇಂಡಿಯಾ ಎಂದು ಟೈಪ್ನ ಮಾಡಿ ನಿಮ್ಮ ಕಾಮೆಂಟ್ಸ್ಗಳನ್ನು ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.